ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ನೋ ಕಾಂಟ್ಯಾಕ್ಟ್, ಈಗೋ, ರಿಯಲೈಸೇಷನ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಈ ವ್ಯಕ್ತಿ ಈಗ ನಿಮ್ಮನ್ನು ಟೋಟಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇಟ್ಟಿದ್ದಾರೆ. ಈಗಿನ ಟೈಮ್ನಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ಅದರ ಹಿಂದೆ ಕೂಡ ಒಂದು ರೀಸನ್ ಇದೆ. ಅಥವಾ ಈ ವ್ಯಕ್ತಿಗೆ ಈಗ ತುಂಬ ಈಗೋ ಇದೆ, ಅವರ ಈಗೋ ತುಂಬ ಬೂಸ್ಟ್ ಆಗಿದೆ. ಯಾಕೆಂದರೆ ಈ ಎನರ್ಜಿಯ ಪ್ರಕಾರ ನಿಮ್ಮ ಪಾರ್ಟ್ನರ್ ಅವರ ಈಗೋ ತುಂಬ ಜಾಸ್ತಿ ಆಗಿತ್ತು. ಆಮೇಲೆ ಇವರು ತಮ್ಮನ್ನು ನಿಮಗಿಂತ ತುಂಬ ಸುಪೀರಿಯರ್ ಅಂತ ಭಾವಿಸೋದಕ್ಕೆ ಶುರು ಮಾಡಿದರು. ಸೊ ನೀವು ಅವರಿಂದ ದೂರ ಆದರೂ ಕೂಡ ಅವ್ರಿಗೆ ಏನು ಅನಿಸೋದಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ ಕೂಡ ಅವರು ಬಿಹೇವ್ ಮಾಡಿರ್ಬೋದು. ಈ ವ್ಯಕ್ತಿಯ ಈಗೋ ಅನ್ನೋದು ತುಂಬ ಜಾಸ್ತಿ ಆಗಿತ್ತು. ಈ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇಟ್ಟಿದ್ರೆ, ನಿಮ್ಮ ಜೊತೆ ಸಂಪೂರ್ಣ ಮಾತಾಡೋದನ್ನು ನಿಲ್ಲಿಸಿದರೆ, ಅಥವಾ ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲದೆ ಗೋಸ್ಟ್ ಮಾಡಿದರೆ, ಸ್ಪೆಷಲಿ ಒಂದು ರಾತ್ರಿ ತುಂಬ ಚೆನ್ನಾಗಿ ಮಾತಾಡಿ ಮರುದಿನದಿಂದ ಸಂಪೂರ್ಣ ಮಾತೇ ನಿಲ್ಲಿಸಿದರೆ, ಅದರ ಬೇಸಿಕ್ ರೀಸನ್ ಏನಂದರೆ ಈ ವ್ಯಕ್ತಿಯ ಈಗೋ ತುಂಬ ಬೂಸ್ಟ್ ಆಗಿತ್ತು. ಅವರಿಗೆ ನಿಮಗಿಂತ ಬೆಟರ್ ಅನ್ನೋ ರೀತಿ ಅವರು ಫೀಲ್ ಮಾಡಿರ್ಬೋದು. ಸೊ ನಿಮಗಿಂತ ಎಲ್ಲದರಲ್ಲೂ ಹೈ ಇದ್ದೀನಿ ಅನ್ನೋ ರೀತಿ ಥಿಂಕ್ ಮಾಡಿರ್ಬೋದು. ಹಾಗಾಗಿ ಸಪ್ರೇಷನಲ್ಲಿ ಹೋಗಬೇಕಾದ್ರೆ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ, ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ. ರಿಯಲೈಸೇಷನ್, ರಿಗ್ರೆಟ್ ಎನರ್ಜಿ ಇದೆ. ಈ ವ್ಯಕ್ತಿಗೆ ನಿಮಗಿಂತ ಬೆಟರ್ ಆಗಿರ್ತಾರೆ ಅನ್ನೋ ರೀತಿ ಫೀಲ್ ಮಾಡಿರ್ಬೋದು. ಬಟ್ ಈಗ ಅವರಿಗೆ ಅದೆಲ್ಲವೂ ನೆನಪಾಗ್ತಾ ಇದೆ. ಏನೋ ಒಂದು ದೊಡ್ಡ ರಿಯಲೈಸೇಷನ್ ಇವರಿಗಾಗಿದೆ. ಇವರ ಈಗೋ, ಇವರ ಪ್ರೈಡ್ ತುಂಬ ಜಾಸ್ತಿ ಆಗಿತ್ತು ಪಾಸ್ಟ್ನಲ್ಲಿ. ಆದರೆ ಈಗ ಅದು ನಿಧಾನವಾಗಿ ಡೌನ್ ಆಗ್ತಾ ಇದೆ. ಯಾಕೆಂದರೆ ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ನಿಮ್ಮಂಥ ವ್ಯಕ್ತಿ ಅವರಿಗೆ ಮತ್ತೆ ಸಿಗೋದಿಲ್ಲ ಅಂತ, ನಿಮ್ಮ ತರಹದ ವ್ಯಕ್ತಿಯನ್ನು ಮತ್ತೆ ಹುಡ್ಕೋದಕ್ಕೆ ಆಗೋದಿಲ್ಲ ಅಂತ. ಈ ವಿಷಯ ಈಗ ಇವರಿಗೆ ಅರ್ಥ ಆಗ್ತಾ ಇದೆ. ಅವರ ಸ್ಪಿರಿಟ್ ಗೈಡ್ಸ್, ಅವರ ಏಂಜಲ್ಸ್ ಡಿವೈನ್ ಅವರಿಗೆ ಸರಿಯಾದ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಈ ವ್ಯಕ್ತಿ ಮಧ್ಯದಲ್ಲಿ ದಾರಿ ತಪ್ಪಿದ್ರು, ತುಂಬ ಬೇಗ ಡಿಸ್ಟ್ರಾಕ್ಟ್ ಆಗಿಬಿಡ್ತಾಯಿದ್ರು, ತುಂಬ ಬೇಗ ಅಪ್ಸೆಟ್ ಆಗಿಬಿಡ್ತಾಯಿದ್ರು. ಸೊ ಅದೇ ಎನರ್ಜಿ ಇದೆ. ಈಗ ಅವರು ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಬಯಸ್ತಾ ಇದ್ದಾರೆ, ಕಮ್ ಬ್ಯಾಕ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹೀಲಿಂಗ್ ಗೈಡೆನ್ಸ್ ಎನರ್ಜಿ. ನಿಮ್ಮ ಎನರ್ಜಿಯನ್ನು ನೋಡೋದಾದರೆ ನಿಮಗೂ ಹೀಲಿಂಗ್ ಬೇಕಾಗಿದೆ. ನೀವು ಈಗಲೂ ಕೂಡ ವಿಕ್ಟಿಮ್ ಮೈಂಡ್ ಸೆಟ್ನಲ್ಲೇ ಇದ್ದರೆ, ಅಥವಾ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದ್ದರೆ, ನಿಮ್ಮ ಪಾರ್ಟ್ನರ್ ಅಥವಾ ಈ ವ್ಯಕ್ತಿ ದೂರ ಇರುವ ಕಾರಣ, ನಿಮ್ಮ ಲೈಫ್ನಿಂದ ದೂರ ಆಗಿರುವ ಕಾರಣ ತುಂಬ ಥಿಂಕ್ ಮಾಡ್ತಾ ಇದ್ದರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದರೆ, ಆ ಮೈಂಡ್ ಸೆಟ್ನಿಂದ ನೀವು ಹೊರಗಡೆ ಬರಬೇಕು. ತುಂಬ ಡಿಪ್ರೆಸಿಂಗ್ ಮೈಂಡ್ ಸೆಟ್ನಲ್ಲಿ ಇದ್ದರೆ ಅಥವಾ ಪೇಯ್ನಲ್ಲಿ ಇದ್ದರೂ ಕೂಡ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ಇದು ನಿಮಗಾಗಿ ಬಂದಿರುವ ಒಂದು ಗೈಡೆನ್ಸ್, ಯೂನಿವರ್ಸ್ ಕಡೆಯಿಂದ ಬಂದಿರುವಂತಹ ಮೆಸೇಜ್. ನಿಮಗೆ ಎಲ್ಲಾದರೂ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದ್ದರೆ, ಅಥವಾ ಯಾವ ರಿಲೇಷನ್ಶಿಪ್ನಲ್ಲೂ ಹ್ಯಾಪಿ ಆಗಿಲ್ಲ ಅಂತ ಅನ್ನಿಸ್ತಾ ಇದ್ದರೆ, ಆ ಪ್ರಾಬ್ಲಮ್ ನಿಮ್ಮೊಳಗೆ ಇದೆ, ಅದನ್ನು ನೀವು ಹೀಲ್ ಮಾಡ್ಕೊಳ್ಬೇಕು. ನೀವು ಈಗಿರುವ ಜಾಗದಲ್ಲಿ ಹ್ಯಾಪಿ ಆಗೋದನ್ನು ಕಲ್ತಿಲ್ಲ ಅಂದರೆ ಮುಂದಿನ ಲೈಫ್ನಲ್ಲೂ ಕೂಡ ಹ್ಯಾಪಿ ಆಗೋದು ಕಷ್ಟ. ಹಾಗಾಗಿ ಆ ವಿಕ್ಟಿಮ್ ಮೈಂಡ್ಸೆಟ್, ಆ ಡಿಪ್ರೆಷನ್, ಇವುಗಳಿಂದ ಹೊರಗಡೆ ಬರೋದು ತುಂಬ ಮುಖ್ಯ. ನಿಮ್ಮ ಹೀಲಿಂಗ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಎಮೋಷ್ನಲ್ ಪೇಯ್ನ್, ಹೀಲಿಂಗ್, ಸರೆಂಡರ್ ಎನರ್ಜಿ. ಈಗಲೂ ನೀವು ತುಂಬ ಸ್ಟ್ರೆಸ್ ತಗೊಳ್ತಾ ಇದ್ದರೆ, ಈಗಲೂ ಡಿಪ್ರೆಷನ್ ಫೇಸ್ ಮಾಡ್ತಾ ಇದ್ದರೆ, ಹೊರಗಿನ ಜಗತ್ತಿನ ಮುಂದೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದರೂ ಕೂಡ ಒಬ್ಬರೇ ಇದ್ದಾಗ ಇನ್ನೂ ಡೌನ್ ಆಗ್ತಾ ಇದ್ದರೆ, ಅಳ್ತಾ ಇದ್ದರೆ, ಕಣ್ಣೀರು ಹಾಕ್ತಾ ಇದ್ದರೆ, ಆ ವ್ಯಕ್ತಿಯನ್ನು ನೀವು ತುಂಬ ಮಿಸ್ ಮಾಡ್ತಾ ಇದ್ದರೆ, ಅವರನ್ನೇ ಸ್ಟಾಕ್ ಮಾಡ್ತಾ ಇದ್ದರೆ, ಅವರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದರೆ, ಅವರ ಜೊತೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ನಿಮಗೆ ತುಂಬ ನೋವು ಕೊಡ್ತಾ ಇದ್ದರೆ, ನೀವು ಖಂಡಿತವಾಗಿಯೂ ಹೀಲಿಂಗ್ ಕಡೆಗೆ ಬರಬೇಕಾಗಿದೆ.
ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು. ಎಲ್ಲ ವಿಷಯವನ್ನು ಡಿವೈನ್ ಮೇಲೆ ಸರೆಂಡರ್ ಮಾಡೋದನ್ನು ಕಲಿಬೇಕು. ಸ್ವಲ್ಪ ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಿ. ಮೆಂಟಲ್ ಸ್ಟ್ರಗಲ್, ನೀಡ್ ಫಾರ್ ಸ್ಪೇಸ್ ಎನರ್ಜಿ. ಈ ವ್ಯಕ್ತಿ ಮೈಂಡ್ ಈಗ ಯಾವ ಸ್ಥಿತಿಯಲ್ಲಿ ಇದೆ ಅಂತ ನೋಡೋದಾದರೆ, ಅವರ ಕಂಡೀಷನ್, ಅವರು ಹೊಳಗಿನಿಂದ ತುಂಬ ಡೌನ್ ಆಗ್ತಾ ಇದ್ದಾರೆ, ತುಂಬ ಟಯರ್ಡ್ ಆಗ್ತಾ ಇದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಈಗಲೂ ಅವರು ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂದರೆ, ಈಗಲೂ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ಅಂದರೆ, ಅವ್ರಿಗೆ ಕ್ಲಿಯರ್ ಆದ ರೀಸನ್ ಏನಂದರೆ, ಈ ವ್ಯಕ್ತಿ ಅವರ ಮೆಂಟಲ್ ಪೀಸ್ ಹುಡುಕ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ಈಗ ಮೆಂಟಲ್ ಪೀಸ್ ಅನ್ನೋದು ಇಲ್ಲ. ತುಂಬ ಸ್ಟ್ರಗಲ್ಸ್ ಇದೆ, ತುಂಬ ಚಾಲೆಂಜಸ್ ಇದೆ. ಅವರಿಗೆ ಈಗ ನಿಜವಾಗ್ಲೂ ಮೆಂಟಲ್ ಪೀಸ್ ಅನ್ನೋದು ಬೇಕಾಗಿದೆ. ಹಾಗಾಗಿ ಅವರು ಸ್ವಲ್ಪ ಬ್ರೇಕ್ ತಗೊಳ್ತಾ ಇದ್ದಾರೆ, ಸ್ವಲ್ಪ ಸ್ಪೇಸ್ ತಗೊಳ್ತಾ ಇದ್ದಾರೆ. ಅವರಿಗೆ ಆ ಸ್ಪೇಸ್ ಕೊಡಿ. ವಿಷಯಗಳು ನ್ಯಾಚುರಲ್ ಆಗಿ ನಡೆಯೋದಕ್ಕೆ ಬಿಡಿ. ಅದೇ ನಿಮ್ಮಿಬ್ಬರಿಗೂ ಬೆಟರ್ ಆಗಿರುತ್ತೆ. ಯಾಕೆಂದರೆ ಈ ಟೈಮ್ನಲ್ಲಿ ಅವರು ಯಾವುದೇ ಡ್ರಾಮಾ, ಫೈಟ್ ಅಥವಾ ರಿಸ್ಕ್ ಇವುಗಳನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ. ಡೇ ಡ್ರೀಮಿಂಗ್, ಮಿಸ್ಸಿಂಗ್ ಯು, ರಿಯೂನಿಯನ್ ಎನರ್ಜಿ. ಈ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ತುಂಬ ಡೇ ಡ್ರೀಮಿಂಗ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಕಂಪ್ಲೀಟ್ ಆಗಬೇಕು ಅನ್ನೋ ಆಸೆ ಇವರಲ್ಲಿದೆ. ಯಾವುದೇ ಒಂದರ ಮೇಲೆ ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರ ವರ್ಕ್ ಮೇಲಾಗಿರ್ಬೋದು, ಕೆರಿಯರ್ ಮೇಲಾಗಿರಬಹುದು, ಜಾಬ್ ಮೇಲಾಗಿರ್ಬೋದು. ಇವರು ಮೊದಲು ಕೆರಿಯರ್ ಓರಿಯೆಂಟೆಡ್ ಆಗಿದ್ದರೆ, ತಮ್ಮ ಗೋಲ್ಸ್ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದರೆ, ಅದೇ ಕಾರಣಕ್ಕೆ ನಿಮಗೆ ಟೈಮ್ ಹಾಗೂ ಅಟೆನ್ಷನ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ಅದೇ ಕೆರಿಯರ್ ಮೇಲೂ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರ ಕೆಲಸದ ಮೇಲೂ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಅವರ ಸಂಪೂರ್ಣ ಫೋಕಸ್, ಸಂಪೂರ್ಣ ಅಟೆನ್ಷನ್ ನಿಮ್ಮ ಮೇಲೇ ಇದೆ. ಅವರು ನಿಮ್ಮ ಬಗ್ಗೆ ಡೇ ಡ್ರೀಮಿಂಗ್ ಮಾಡ್ತಾ ಇದ್ದಾರೆ, ಫ್ಯಾಂಟಸಿ ಮಾಡ್ತಾ ಇದ್ದಾರೆ, ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರ ಮೈಂಡ್ನ ಒಂದು ಮೂಲೆಯಲ್ಲಿ ನೀವು ಮಾತ್ರ ಇದ್ದೀರಾ. ಇದೇ ಅವರ ಕರೆಂಟ್ ಸಿಚುವೇಶನ್. ಅವರು ಈ ಕನೆಕ್ಷನ್ ಕಂಪ್ಲೀಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರಿಗೆ ರಿಯೂನಿಯನ್ ಬೇಕು. ಅವರು ಮತ್ತೆ ನಿಮ್ಮ ಲೈಫ್ಗೆ ಕಮ್ ಬ್ಯಾಕ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಫಿಯರ್ ಆಫ್ ರಿಜೆಕ್ಷನ್ ಎನರ್ಜಿ. ಆದರೆ ಅವರು ನಿಮ್ಮ ನೇಚರನ್ನು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ನೀವು ಬೇಗ ಕೋಪ ಮಾಡ್ಕೊಳ್ಬೋದು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರು ನಿಮ್ಮ ಹತ್ರ ಬಂದರೆ ನೀವು ಅವ್ರ ಜೊತೆ ಜಗಳ ಆಡ್ಬೋದು, ಫೈಟ್ ಆಗ್ಬೋದು, ಅಥವಾ ನೆಗೆಟಿವ್ ರೆಸ್ಪಾನ್ಸ್ ಕೊಡ್ಬೋದು, ಅಥವಾ ಅವರನ್ನು ರಿಜೆಕ್ಟ್ ಕೂಡ ಮಾಡಬಹುದು. ಅವರಿಗೆ ನಿಮ್ಮ ಬಿಹೇವಿಯರ್ ಚೆನ್ನಾಗಿ ಗೊತ್ತಿದೆ. ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಈಗಲೂ ನಿಮ್ಮಿಂದ ದೂರ ಇದ್ದಾರೆ. ಅಂದರೆ ಅವರು ಬರಬೇಕು ಅನ್ನೋ ಆಸೆ ಇಲ್ಲ ಅಂತ ಅರ್ಥ ಅಲ್ಲ. ಅವರು ಈಗಲೂ ಕೇವಲ ಸ್ಪೇಸ್ ತಗೊಳ್ತಾ ಇದ್ದಾರೆ. ಈ ಟೈಮ್ನಲ್ಲಿ ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಮುಂದಿನ ಸ್ಟೆಪ್ಪನ್ನು ತುಂಬ ಯೋಚನೆ ಮಾಡಿ ತಗೊಳ್ಬೇಕು ಅನ್ನೋದು ಅವರ ಯೋಚನೆ. ಯಾಕೆಂದರೆ ಎಲ್ಲಾದರೂ ಮತ್ತೆ ತಪ್ಪಾಗ್ಬಿಟ್ರೆ, ನಿಮ್ಮ ಹತ್ರ ಬಂದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ, ಅಥವಾ ಯಾವುದಾದ್ರೂ ತಪ್ಪಾಗ್ಬಿಟ್ರೆ ಈ ರಿಲೇಷನ್ಶಿಪ್ ಎಂಡ್ ಆಗುತ್ತೇನೋ, ದೂರ ಆಗುತ್ತೇನೋ, ಇನ್ನೂ ದೂರ ಆಗ್ತೀರೇನೋ ಅನ್ನೋ ಭಯ ಅವರೊಳಗಡೆ ಇದೆ. ಅವರಿಗೆ ಇರುವ ಅತಿ ದೊಡ್ಡ ಫಿಯರ್ ಅಂದರೆ ನಿಮ್ಮನ್ನು ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಳೋದು ಅವರಿಗೆ ಇಷ್ಟ ಇಲ್ಲ. ಹಾಗಾಗಿ ಈ ಟೈಮ್ನಲ್ಲಿ ಅವರು ಅವರ ಮೆಂಟಲ್ ಪೀಸನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಯಾವುದೇ ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೆ ಹೆದರ್ತಾ ಇದ್ದಾರೆ. ಅವೇಕ್ನಿಂಗ್, ಚೇಂಜ್, ರಿಯಲೈಸೇಷನ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆ ಮಿಸ್ಟೇಕ್ಸನ್ನು ಸರಿ ಮಾಡಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಬಂದಿದೆ. ಈ ವ್ಯಕ್ತಿ ಅವರನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಿಧಾನವಾಗಿ ಅವರ ಗಮನವನ್ನು ಪೂರ್ತಿಯಾಗಿ ನಿಮ್ಮ ಕಡೆಗೆ ತರ್ತಾ ಇದ್ದಾರೆ. ಅವರ ಅವೇಕ್ನಿಂಗ್ ಆಗ್ತಾ ಇದೆ. ಬಹುಶಃ ಈಗ ಅವರು ಅದೇ ಪ್ರೊಸೆಸ್ನಲ್ಲಿದ್ದಾರೆ. ಅವೇಕ್ನಿಂಗ್, ಹೀಲಿಂಗ್ ಇವು ಯಾವತ್ತೂ ಈಸಿ ಆಗಿರೋದಿಲ್ಲ. ಯಾರೂ ಸುಲಭವಾಗಿ ಈ ಪ್ರೊಸೆಸ್ ಮೂಲಕ ಹೋಗೋದಿಲ್ಲ. ಒಬ್ಬ ವ್ಯಕ್ತಿ ಅವೇಕ್ನಿಂಗ್ ಪ್ರೊಸೆಸ್ನಲ್ಲಿ ಇದ್ದಾಗ ಅದು ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಸ್ವಲ್ಪ ಅವೇಕ್ನಿಂಗ್ ಪ್ರೊಸೆಸ್ ಬಗ್ಗೆ, ಹೀಲಿಂಗ್ ಪ್ರೊಸೆಸ್ ಬಗ್ಗೆ ಸರ್ಚ್ ಮಾಡಿ ನೋಡಿ. ಆಗ ಅದು ಎಷ್ಟು ಟಫ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಅವೇಕ್ನಿಂಗ್ ಯಾವತ್ತೂ ಈಸಿ ಆಗಿರೋದಿಲ್ಲ. ಸುಲಭವಾಗಿ ಎಲ್ಲವೂ ಆಗಿಬಿಡುತ್ತೆ ಅನ್ನೋದು ಸತ್ಯ ಅಲ್ಲ. ಡಾರ್ಕ್ ಫೇಸ್ ಬಿಫೋರ್ ಗ್ರೋತ್ ಎನರ್ಜಿ. ಒಬ್ಬ ವ್ಯಕ್ತಿ ಅವೇಕ್ನಿಂಗ್ ತಲುಪಬೇಕಾದ್ರೆ ಮೊದಲು ಒಂದು ಡಾರ್ಕ್ ಸೈಡ್ನಿಂದ ಹೊರಗಡೆ ಬರಬೇಕಾಗುತ್ತೆ. ತುಂಬ ನೋವು ಇರುತ್ತೆ, ತುಂಬ ಚಾಲೆಂಜಸ್, ತುಂಬ ಸ್ಟ್ರಗಲ್ಸ್ ಇವುಗಳನ್ನೆಲ್ಲ ಫೇಸ್ ಮಾಡಬೇಕು. ಅದಾದ ನಂತರನೇ ಲೈಟ್ ಅನ್ನೋದು ಬರುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯೂನಿವರ್ಸ್ ಒಬ್ಬ ವ್ಯಕ್ತಿಯನ್ನು ಎಚ್ಚರ ಮಾಡ್ತಾ ಇದೆ. ನೀವು ನಿದ್ರೆಯಲ್ಲಿದ್ದರೆ ಯಾರಾದರೂ ಹೆಬ್ಬಿಸ್ಬೇಕಂದ್ರೆ ಮೊದಲು ನಿಮ್ಮನ್ನು ಕರೆದು ಹೆಬ್ಬಿಸ್ತಾರೆ. ಅದೇ ರೀತಿ ಯೂನಿವರ್ಸ್ ಕೂಡ ಸ್ಟ್ರಗಲ್ಸ್, ಚಾಲೆಂಜಸ್, ಕಷ್ಟಗಳ ಮೂಲಕ ನಿಮ್ಮನ್ನು ಎಚ್ಚರ ಮಾಡುತ್ತೆ. ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಅರ್ಥ ಮಾಡಿಸ್ಕೊಡುತ್ತೆ. ಅದೇ ಅವೇಕ್ನಿಂಗ್. ಈಗ ನಿಮ್ಮ ಪಾರ್ಟ್ನರ್ ಅದೇ ಪ್ರೊಸೆಸ್ನಲ್ಲಿದ್ದಾರೆ. ನಿಧಾನವಾಗಿ ಅವರ ಗಮನ ನಿಮ್ಮ ಕಡೆಗೆ ಬರ್ತಾ ಇದೆ. ಅವರ ಸಿಚುವೇಶನ್ ಅನ್ನೋದು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ. ಅಕ್ಸೆಪ್ಟೆನ್ಸ್ ಎನರ್ಜಿ. ಅವರು ಸಂಪೂರ್ಣವಾಗಿ ಎಚ್ಚರವಾಗಿಲ್ಲ. ಇನ್ನೂ ಕೆಲವು ವಿಷಯಗಳನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಅವರ ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ನೀವು ಈಗಾಗಲೇ
ಸಿಚುವೇಶನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು. ಈ ವ್ಯಕ್ತಿ ಈಗ ನನ್ನ ಲೈಫ್ನಲ್ಲಿ ಇಲ್ಲ ಅನ್ನೋದನ್ನು ನೀವು ಒಪ್ಕೊಂಡಿರ್ಬೋದು. ಮುಂದೆ ಮೂವ್ ಆನ್ ಆಗೋದಕ್ಕೂ ಕೂಡ ಕೆಲವರು ರೆಡಿ ಇರ್ಬೋದು. ಬಂದರೆ ಬರ್ತಾರೆ, ಬರ್ದಿದ್ರೆ ನಾನು ನನ್ನ ಲೈಫನ್ನು ಮುಂದುವರಿಸ್ತೇನೆ ಅಂತ ಯೋಚನೆ ಮಾಡುವ ಸ್ಟೇಜ್ಗೆ ಕೂಡ ಕೆಲವರು ಬಂದಿರ್ಬೋದು. ಆದರೆ ಈ ವ್ಯಕ್ತಿ ಇನ್ನೂ ಆ ಅಕ್ಸೆಪ್ಟೆನ್ಸ್ ಸ್ಟೇಜ್ಗೆ ಬಂದಿಲ್ಲ ಅನ್ನೋ ಎನರ್ಜಿ ಇದೆ. ಯಾವುದೇ ಸೋಲ್ ಕನೆಕ್ಷನ್ ಆಗಿರಲಿ, ಈ ಜರ್ನಿಯಲ್ಲಿ ಅಕ್ಸೆಪ್ಟೆನ್ಸ್ ಅನ್ನೋದು ತುಂಬ ಅಗತ್ಯ. ಈಗ ಆ ಪ್ರೊಸೆಸ್ ಅವರ ಲೈಫ್ನಲ್ಲಿ ನಡೀತಾ ಇದೆ. ಮಿಸ್ಸಿಂಗ್ ದ ಪಾಸ್ಟ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಈ ವ್ಯಕ್ತಿ ಇನ್ನೂ ಪಾಸ್ಟನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಮತ್ತೆ ಪಾಸ್ಟನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್, ನೀವು ಕೊಟ್ಟ ಗಿಫ್ಟ್, ನಿಮ್ಮ ಜೊತೆ ಮಾತಾಡಿದ ಪ್ರತಿಯೊಂದು ನೆನಪು, ಇವೆಲ್ಲವನ್ನು ಅವರು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ಈ ರಿಲೇಷನ್ಶಿಪ್ಪಲ್ಲಿ ಅವರು ಪ್ರಾಪರ್ ಗಿವ್ ಆ್ಯಂಡ್ ಟೇಕ್ ಮಾಡಲಿಲ್ಲ, ಈಕ್ವಲ್ ಎಫರ್ಟ್ಸ್ ಹಾಕಲಿಲ್ಲ. ಎಫರ್ಟ್ಸ್ ಹಾಕಬೇಕಾಗಿತ್ತು. ಈಗ ಆ ರಿಯಲೈಸೇಷನ್ ಅವರಿಗೆ ಬರ್ತಾ ಇದೆ. ಅಂದರೆ ಈ ವ್ಯಕ್ತಿ ನಿಮ್ಮ ಜೊತೆ ಆ ರೀತಿ ಬಿಹೇವ್ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು, ಅಥವಾ ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಸಿಚುವೇಶನನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು. ಬಟ್ ನೀವು ಈ ಕನೆಕ್ಷನ್ಗೆ ತುಂಬ ಇನ್ವೆಸ್ಟ್ ಮಾಡಿದ್ರಾ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ರಾ. ನಿಮ್ಮ ಕೆಲವು ಆಪರ್ಚುನಿಟೀಸ್ ಕೂಡ ನೀವು ಬಿಟ್ಟಿರ್ಬೋದು. ಅಂದರೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅವರಲ್ಲಿ ಇರಲಿಲ್ಲ. ಒಂದು ದೊಡ್ಡ ಇಂಬ್ಯಾಲೆನ್ಸ್ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಇತ್ತು. ಅದಕ್ಕಾಗಿ ಈಗ ಯೂನಿವರ್ಸ್ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಜಸ್ಟಿಸ್, ರಿವಾರ್ಡ್, ಬ್ಯಾಲೆನ್ಸ್ ಎನರ್ಜಿ. ಯೂನಿವರ್ಸ್ ಯಾವಾಗಲೂ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಹಗಲು ಇದ್ದರೆ ರಾತ್ರಿ ಬರುತ್ತೆ, ರಾತ್ರಿ ಇದ್ದರೆ ಹಗಲು ಬರುತ್ತೆ. ಯೂನಿವರ್ಸ್ ಯಾವಾಗಲೂ ಜಸ್ಟಿಸ್ ಮಾಡುತ್ತೆ. ನಿಮ್ಮ ಜೊತೆ ಏನೇನು ಆಗಿದೆ ಅನ್ನೋದನ್ನು ಯೂನಿವರ್ಸ್ ನೋಡಿದೆ. ನೀವು ಎಷ್ಟು ಸ್ಟ್ರಗಲ್ಸ್ ಫೇಸ್ ಮಾಡಿದಿರೋ, ಎಷ್ಟು ನೋವು ಅನುಭವಿಸಿದಿರೋ, ಅದು ಎಲ್ಲವೂ ಯೂನಿವರ್ಸ್ಗೆ ಗೊತ್ತಿದೆ. ಈಗ ಯೂನಿವರ್ಸ್ ನಿಮಗಾಗಿ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸ್ತಾ ಇದೆ. ನಿಮಗೆ ರಿವಾರ್ಡ್ ಕೊಡಬೇಕು ಅಂತ ಬಯಸ್ತಾ ಇದೆ. ನೀವು ಇಷ್ಟು ಪೇಷನ್ಸ್ ಇಟ್ಟಿದ್ದೀರಾ, ಯಾವ ತಪ್ಪು ಇಲ್ಲದಿದ್ದರೂ ತುಂಬ ಪೇಯ್ನ್ ಅನುಭವಿಸಿದ್ದೀರಾ. ಅದಕ್ಕೆ ಈಗ ಯೂನಿವರ್ಸ್ ನಿಮ್ಮನ್ನು ರಿವಾರ್ಡ್ ಮಾಡಬೇಕು ಅಂತ ಬಯಸ್ತಾ ಇದೆ. ಕೆರಿಯರ್ನಲ್ಲಿ ಒಳ್ಳೆಯ ಗ್ರೋತ್ ಸಿಗ್ಬೋದು, ಯಾವುದು ಟಾರ್ಗೆಟ್ ಕಂಪ್ಲೀಟ್ ಆಗ್ಬೋದು, ಇಂಪಾಸಿಬಲ್ ಅನಿಸಿದ ವಿಷಯ ಪಾಸಿಬಲ್ ಆಗ್ಬೋದು. ಇಲ್ಲಿವರೆಗೆ ಇದ್ದ ಇಂಬ್ಯಾಲೆನ್ಸ್ ಈಗ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿವರೆಗೆ ನಿಮ್ಮ ಜೊತೆ ಫೇರ್ ಟ್ರೀಟ್ಮೆಂಟ್ ಆಗಿಲ್ಲ ಅನ್ನೋದು ಫೀಲಿಂಗ್ ಇತ್ತು ನಿಮಗೆ, ಆದರೆ ಈಗ ನಿಧಾನವಾಗಿ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ರೆಸ್ಟ್ಲೆಸ್ನೆಸ್, ರಿಯೂನಿಯನ್, ಡಿಸೈರ್ ಎನರ್ಜಿ. ಈ ವ್ಯಕ್ತಿಯ ಒಳಗೆ ಈಗ ಒಂದು ತವಕ ಶುರುವಾಗುತ್ತೆ. ಅವರಿಗೆ ಒಂದು ರೆಸ್ಟ್ಲೆಸ್ ಆಗುವ ಫೀಲಿಂಗ್ ಇದೆ. ಅವರಿಗೆ ನಿಮ್ಮ ಜೊತೆ ರಿಯೂನಿಯನ್ ಬೇಕು, ಮತ್ತೆ ಕನೆಕ್ಷನ್ ಬೇಕು. ಅವರು ನಿಮ್ಮ ಜೊತೆ ಮತ್ತೆ ಕನೆಕ್ಟೆಡ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಓವರ್ ಥಿಂಕಿಂಗ್, ಸೆಲ್ಫ್ ರಿಯಲೈಸೇಷನ್ ಎನರ್ಜಿ. ಈ ವ್ಯಕ್ತಿ ಈಗ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನ ಮಾತನ್ನು ಮೊದಲ ಸಲ ಅವರು ಕೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಅವರ ಮನಸ್ಸಿನ ಮಾತೇ ಕೇಳಿರಲಿಲ್ಲ. ಈಗ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಲವ್ನಿಂದ, ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಓಡ್ತಾ ಇದ್ದ ವ್ಯಕ್ತಿ ಈಗ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನು ಮುಂದೆ ಅವರ ಲವ್ನಿಂದ ಅಥವಾ ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಓಡಬೇಕು ಅನ್ನೋ ಆಸೆ ಅವರಿಗಿಲ್ಲ. ಯಾಕೆಂದರೆ ಈಗ ಅವರಿಗೆ ಅವ್ರು ಏನು ಬಯಸ್ತಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಇಲ್ಲಿವರೆಗೆ ಜನ ಏನು ಹೇಳ್ತಾರೆ, ಸೊಸೈಟಿ ಏನು ಹೇಳುತ್ತೆ, ಬೇರೆಯವರ ಎಕ್ಸ್ಪೆಕ್ಟೇಷನ್ ಏನು, ಅದನ್ನೇ ಫಾಲೋ ಮಾಡ್ತಾಯಿದ್ರು. ಆದರೆ ಈಗ ಅವ್ರಿಗೆ ನಿಜವಾಗ್ಲೂ ಏನು ಬೇಕು ಅದನ್ನು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎನರ್ಜಿ. ಇಲ್ಲಿ ಎಲ್ಲರ ಲೈಫ್ನಲ್ಲಿ ಅಲ್ಲ, ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಮಧ್ಯ ಬಂದಿರ್ಬೋದು. ಥರ್ಡ್ ಪಾರ್ಟಿ ಅನ್ನೋದು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಮಾತ್ರ ಆಗಿರಬೇಕು ಅಂತ ಇಲ್ಲ. ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವರ ಜಾಬ್ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಅವರ ಮಾತು ಕೇಳಿ ನಿಮ್ಮ ಜೊತೆ ಯಾವುದಾದ್ರೂ ರೀತಿಯಲ್ಲಿ ರೂಢಾಗಿ ಬಿಹೇವ್ ಮಾಡಿರ್ಬೋದು. ಅವರ ಮಾತನ್ನು ನಂಬಿ ನಿಮ್ಮ ಜೊತೆ ಫೈಟ್ ಆಗಿರ್ಬೋದು, ಅಥವಾ ಯಾರಾದರೂ ಏನಾದರೂ ಹೇಳಿದ ಕಾರಣಕ್ಕೆ ಕಮ್ಯುನಿಕೇಷನನ್ನು ನಿಲ್ಲಿಸಿರ್ಬೋದು. ಸೊ ನಿಮ್ಮ ಜೊತೆ ಫೇರ್ ಆಗಿರುವ ಟ್ರೀಟ್ಮೆಂಟ್ ಮಾಡಿರಲಿಲ್ಲ ಈ ವ್ಯಕ್ತಿ. ಈಗ ಅವರಿಗೆ ದೊಡ್ಡ ರಿಯಲೈಸೇಷನ್ ಆಗಿದೆ. ಈ ಕನೆಕ್ಷನ್ ಮಧ್ಯೆ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಮಾಡಿದ್ದು ದೊಡ್ಡ ತಪ್ಪು ಅನ್ನೋದು ಅವರಿಗೆ ಅರ್ಥ ಆಗಿದೆ. ಇನ್ನು ಮುಂದೆ ಅವರು ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಬೇಡ ಅಂತ ಬಯಸ್ತಾ ಇದ್ದಾರೆ. ಯಾರಾದರೂ ನಿಮ್ಮ ವಿರುದ್ಧ ಬಂದು ಏನಾದರೂ ಹೇಳಿದ್ರು ಅದನ್ನು ನಂಬಬಾರ್ದು ಅನ್ನೋ ಡಿಸಿಷನ್ಗೆ ಅವರು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೇಕಾದರೆ ನಿಮ್ಮ ಪರವಾಗಿ ನಿಲ್ಲಬೇಕು, ನಿಮ್ಮ ಫೇವರಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಡೀಪ್ ಥಾಟ್ಸ್, ಸೋಲ್ ಕನೆಕ್ಷನ್ ಎನರ್ಜಿ. ಈ ವ್ಯಕ್ತಿ ಈಗ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಮ್ಮನ್ನು ಇವ್ರಿಗೆ ಮೈಂಡ್ನಿಂದ ಹೊರಗಡೆ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಆ ಪ್ರಶ್ನೆ ಅವರಿಗೆ ಕಾಡ್ತಾ ಇದೆ. ಅವರು ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ, ಮನಸ್ಸಿನಲ್ಲಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಕೂಡ ಫೀಲ್ ಮಾಡಬಹುದು. ಈ ವ್ಯಕ್ತಿಯನ್ನು ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ಖಂಡಿತ ಏನಾದರೂ ವಿಶೇಷ ನಿಮ್ಮ ಕನೆಕ್ಷನ್ನಲ್ಲಿ ಇರಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಯಾವುದೋ ಒಂದು ಸಿಚುವೇಷನ್ನಲ್ಲೇ ಅವರು ಯಾವುದೋ ಒಂದು ಪ್ರಾಬ್ಲಮ್ಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಹುಶಃ ಅವರ ಪರ್ಸ್ನಲ್ ಲೈಫ್ನಲ್ಲಿ ಯಾವುದಾದ್ರೂ ದೊಡ್ಡ ಇಶ್ಯೂ ನಡೀತಾ ಇರ್ಬೋದು, ಅಥವಾ ಅವರ ಫೈನಾನ್ಷಿಯಲ್ ವಿಷಯದಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಯಾವುದಾದ್ರೂ ಲಾಸ್ ಆಗಿರ್ಬೋದು,
ಸೊ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು. ಒಟ್ಟಿನಲ್ಲಿ ಅವರ ಲೈಫ್ನಲ್ಲಿ ಏನೋ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಬಂದಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಅದರಿಂದ ಕೂಡ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ಈಗ ನಿಮ್ಮ ಪಾರ್ಟ್ನರ್ ಅಥವಾ ಈ ವ್ಯಕ್ತಿ ಒಬ್ಬರೇ ಉಳಿದ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಯಾರ ಮೇಲೂ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾರ ಸಪೋರ್ಟ್ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಈಗ ಅವರ ರಿಯಾಲಿಟಿ ಏನಿದೆ ಅಂದರೆ, ನಿಮ್ಮ ಜೊತೆ ತಪ್ಪಾಗಿ ಬಿಹೇವ್ ಮಾಡಿದ್ದು, ನಿಮ್ಮನ್ನು ಚೀಟ್ ಮಾಡಿದರೆ ಅದನ್ನು ನೆನೆಸ್ಕೊಂಡು ತುಂಬ ಫೀಲ್ ಆಗ್ತಾ ಇದ್ದಾರೆ. ಇದೆಲ್ಲವೂ ಆಗ್ತಾ ಇದೆ ಅನ್ನೋ ರಿಯಲೈಸೇಷನ್ ಅವರಿಗೆ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ರಿಟರ್ನ್ ವಿತ್ ಲವ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಹತ್ರ ಹೇಗೆ ಬರ್ತಾರೆ ಅಂದರೆ, ಅವರು ತುಂಬ ಲವ್ ಜೊತೆ ನಿಮ್ಮ ಲೈಫ್ಗೆ ಕಮ್ ಬ್ಯಾಕ್ ಆಗ್ತಾರೆ ಅನ್ನೋ ಎನರ್ಜಿ ಇದೆ. ನಿಮಗೆ ತುಂಬ ಕೇರ್ ಕೊಡಬೇಕು ಅಂತ ಬಯಸ್ತಾರೆ, ಸಪೋರ್ಟ್ ಕೊಡಬೇಕು ಅಂತ ಬಯಸ್ತಾರೆ. ಯಾಕೆಂದರೆ ನೀವು ಅವರಿಗೆ ಎಷ್ಟು ಲವ್ ಕೊಟ್ಟಿದ್ದೀರಾ, ಎಷ್ಟು ಕೇರ್ ಮಾಡಿದ್ದೀರಾ ಅದು ಈಗ ಅವರಿಗೆ ಅರ್ಥ ಆಗಿದೆ. ಅದಕ್ಕೆ ಅವರು ಕೂಡ ಈಗ ನಿಮಗೆ ಅದೇ ಮಟ್ಟದ ಲವ್ ಮತ್ತು ಕೇರ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಅಪಾಲಜಿ, ಈಗೋ ಬ್ರೇಕಿಂಗ್ ಎನರ್ಜಿ. ಮೊದಲು ನಿಮ್ಮಲ್ಲಿ ಅಪಾಲಜಿ ಕೇಳಿದೆ, ನೀವು ಅವರನ್ನು ಅಕ್ಸೆಪ್ಟ್ ಮಾಡೋದಿಲ್ಲ, ಅವರಿಗೆ ಸಾರಿ ಹೇಳಲೇಬೇಕು ಅವರೀಗ. ಅದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಅವರ ಈಗೋ, ಅವರ ಪ್ರೈಡ್ ನಿಧಾನವಾಗಿ ಡೌನ್ ಆಗ್ತಾ ಇದೆ. ಯಾಕೆಂದರೆ ಅದೇ ಈಗೋ ಕಾರಣಕ್ಕೆ ಅವರು ತುಂಬ ವಿಷಯಗಳನ್ನು ಕಳ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಈಗೋ ಇಟ್ಕೊಂಡಾಗ ತಾನು ಏನು ಕಳ್ಕೊಂಡಿದ್ದಾನೆ, ತಾನು ಏನು ದೂರ ಮಾಡ್ಕೊಂಡಿದ್ದಾನೆ ಅನ್ನೋದು ತಕ್ಷಣ ಗೊತ್ತಾಗೋದಿಲ್ಲ. ಆದರೆ ಕೊನೆಗೆ ಎಲ್ಲವನ್ನು ದೂರ ಮಾಡಿಕೊಂಡಾಗ ಅಥವಾ ಕಳ್ಕೊಂಡಾಗ ಅದೇ ಅವರ ಜೊತೆಯಲ್ಲಿ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಈಗ ಅವರು ಅವರ ಈಗೋ ಅನ್ನು ಬದಿಗೆ ಇಟ್ಟು ನಿಮ್ಮ ಹತ್ರ ಬರ್ತಾರೆ. ತುಂಬ ಹಂಬಲ್ಲಾಗಿ ಅಪ್ರೋಚ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ನಿಮಗೆ ಕೊಟ್ಟ ಪೇಯ್ನ್ಗಾಗಿ ಕ್ಷಮೆ ಕೇಳ್ತಾರೆ, ಸಾರಿ ಹೇಳ್ತಾರೆ. ನೀವು ದೂರ ಆಗಿದ್ದರಿಂದ, ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಎಷ್ಟು ಸ್ಟ್ರಗಲನ್ನು ಫೇಸ್ ಮಾಡಿದ್ರು, ನಿಮ್ಮನ್ನು ಅಪ್ರೋಚ್ ಮಾಡೋದು ಅವರಿಗೆ ಎಷ್ಟು ಕಷ್ಟ ಆಯಿತು, ನಿಮ್ಮ ಮೇಲೆ ಅವರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಇದೆಲ್ಲವನ್ನು ನಿಮಗೆ ಓಪನ್ ಆಗಿ ಹೇಳ್ಕೊಳ್ಬೋದು. ಸರ್ಪ್ರೈಸ್ ಆ್ಯಕ್ಷನ್ ಎನರ್ಜಿ. ಈ ವ್ಯಕ್ತಿಯ ಆ್ಯಕ್ಷನ್ ನಿಮಗೆ ಒಂದು ದೊಡ್ಡ ಸರ್ಪ್ರೈಸ್ ಕೂಡ ಆಗ್ಬೋದು. ಇವ್ರು ಹೀಗೆ ಮಾಡ್ತಾರೆ ಅಂತ ನೀವು ಶಾಕ್ ಆಗ್ಬೋದು. ಒಂದು ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಷನ್ ಅವರಿಂದ ಬರ್ಬೋದು. ಒಂದು ವಾವ್ ಮೂಮೆಂಟ್ ಥರ ನಿಮಗೆ ಫೀಲ್ ಆಗ್ಬೋದು. ಒಂದೇ ಸಾರಿ ಅವರು ನಿಮ್ಮ ಮುಂದೆ ಬರ್ಬೋದು ಅಥವಾ ಒಂದೇ ಸಾರಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಆ್ಯಕ್ಷನ್ ನಿಮ್ಮನ್ನು ಸಂಪೂರ್ಣ ಸರ್ಪ್ರೈಸ್ ಮಾಡುವ ಎನರ್ಜಿ ಇದೆ. ನಿಮಗೆ ನನ್ನ ಪ್ರೇಯರ್ಸ್ ಕೇಳಿಸ್ಕೊಂಡಿದೆ, ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಅಂತ ಫೀಲ್ ಆಗ್ಬೋದು. ಒಟ್ಟಿನಲ್ಲಿ ಅವರ ಕಡೆಯಿಂದ ಒಂದು ತುಂಬ ಪವರ್ಫುಲ್ ಸರ್ಪ್ರೈಸ್ ಆ್ಯಕ್ಷನ್ ಬರ್ತಾ ಇರುವ ಎನರ್ಜಿ ಇದೆ. ಚೂಸಿಂಗ್ ಹ್ಯಾಪಿನೆಸ್ ಎನರ್ಜಿ. ಈ ವ್ಯಕ್ತಿ ಈಗ ತಮ್ಮ ಲೈಫ್ನಲ್ಲಿ ಇದ್ದ ಕೆಲವು ವಿಷಯಗಳನ್ನು ಬಿಟ್ಟು ನಿಮ್ಮ ಕಡೆಗೆ ಬರುವ ಡಿಸಿಷನ್ ತಗೊಳ್ತಾ ಇದ್ದಾರೆ. ಅವರ ಹ್ಯಾಪಿನೆಸ್ಸನ್ನು ಚೂಸ್ ಮಾಡ್ತಾ ಇದ್ದಾರೆ. ಬಹುಶಃ ಮೊದಲು ಅವರ ಮುಂದೆ 2 ಆಪ್ಷನ್ ಇರಬಹುದು. ಒಂದು ಕಡೆ ಫ್ಯಾಮಿಲಿ, ಇನ್ನೊಂದು ಕಡೆ ನೀವು. ಆ ಟೈಮ್ನಲ್ಲಿ ಅವರು ಫ್ಯಾಮಿಲಿಯನ್ನು ಚೂಸ್ ಮಾಡ್ಕೊಂಡಿರ್ಬೋದು ಅಥವಾ ಯಾವುದೋ ಒಂದು ಸಿಚುವೇಶನನ್ನು ಚೂಸ್ ಮಾಡ್ಕೊಂಡಿರ್ಬೋದು, ನಿಮ್ಮಿಂದ ದೂರ ಹೋಗಿರ್ಬೋದು. ಆದರೆ ಈಗ ಅದು ತಪ್ಪು ಡಿಸಿಷನ್ ಆಗಿತ್ತು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ದೊಡ್ಡ ರಿಸ್ಕ್ ತಗೊಂಡು ನಿಮ್ಮ ಹತ್ರ ಬರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಕಡೆ ಬರಬೇಕು ಅನ್ನೋ ಕರೇಜ್ ಅವರೊಳಗೆ ಬೆಳೀತಾ ಇದೆ. ನಿಮ್ಮ ಮೇಲಿನ ಲವ್, ಫೀಲಿಂಗ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸ್ಟ್ರಾಂಗ್ ಅಟ್ರ್ಯಾಕ್ಷನ್, ಗ್ರೋಯಿಂಗ್ ಫೀಲಿಂಗ್ ಎನರ್ಜಿ. ನಿಮ್ಮ ಕಡೆ ಅವರಿಗೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಆಗ್ತಾ ಇದೆ. ನಿಮ್ಮ ಕಡೆ ಒಂದು ಡೀಪ್ ಆದ ಸೆಳೆತನ ಅವರು ಫೀಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯ ಫೀಲಿಂಗ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಂದರೆ ಮರೆತು ಬಿಟ್ಟರು ಅನ್ನೋ ಎನರ್ಜಿ ಇಲ್ಲ. ಬದಲಾಗಿ ದಿನದಿಂದ ದಿನಕ್ಕೆ ಅವರ ಲವ್, ಅವರ ಅಬ್ಸೆಷನ್, ಅವರ ಪಾಸಿಟಿವ್ ಫೀಲಿಂಗ್ ಇವೆಲ್ಲವೂ ನಿಮ್ಮ ಮೇಲೆ ಹೆಚ್ಚಾಗ್ತಾ ಇದೆ. ಅದನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಕರೇಜ್ ಅವರೊಳಗೆ ಬೆಳೀತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಸ್ಟ್ರೆಂತ್ ಬರ್ತಾ ಇದೆ. ಕ್ವೀನ್ ಟ್ರೀಟ್ಮೆಂಟ್, ಸ್ಪೆಷಲ್ ಪ್ಲೇಸ್ ಎನರ್ಜಿ. ಅವರು ನಿಮಗೆ ಒಬ್ಬ ಕ್ವೀನ್ ಅಥವಾ ಕಿಂಗ್ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ನಿಮಗೆ ಎಲ್ಲ ಖುಷಿಗಳನ್ನು ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಊಹಿಸೋಕ್ಕೂ ಆಗದಷ್ಟು ಲವ್ ಕೊಡಬೇಕು ಅನ್ನೋ ಆಸೆ ಅವರದು. ಈಗ ನೀವು ಅವರ ಲೈಫ್ನಲ್ಲಿ ತುಂಬ ಸ್ಪೆಷಲ್ ಆಗಿದ್ದೀರಾ. ಅವರಿಗೆ ಒಂದು ವಿಷಯ ಅರ್ಥ ಆಗಿದೆ. ನಾವು ಯಾರನ್ನಾದರೂ ಲವ್ ಮಾಡಿದಾಗ ಅವರನ್ನು ಅಪ್ರಿಷಿಯೇಷನ್ ಮಾಡೋದು, ನಾವು ಪ್ರೀತಿಸುವಂತಹ ವ್ಯಕ್ತಿ ನಮ್ಮ ಕಣ್ಣಲ್ಲಿ ಸ್ವತಃ ಸ್ಪೆಷಲ್ ಆಗಿಬಿಡ್ತಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಅವರ ಒಳ್ಳೆಯ ಗುಣಗಳೇ ನಮಗೆ ಕಾಣುತ್ತೆ. ಈ ವಿಷಯ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಟ್ರೂ ಪ್ರಾಮಿಸಸ್ ಎನರ್ಜಿ. ಅವರು ನಿಮ್ಮ ಹತ್ರ ಬಂದು ದೊಡ್ಡ ಪ್ರಾಮಿಸಸ್ ಮಾಡ್ಬೋದು. ಆ ಪ್ರಾಮಿಸ್ ಕೇವಲ ಮಾತಿಗಾಗಿ ಇರೋದಿಲ್ಲ. ಅವರು ನಿಜವಾಗ್ಲೂ ಆ ಮಾತುಗಳನ್ನು ಮೀನಿಂಗ್ ಮಾಡ್ತಾರೆ. ನಿಮಗಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಅದನ್ನು ನಿಜವಾಗ್ಲೂ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವರದು. ಇಂಡಿಸಿಷನ್ ಎನರ್ಜಿ. ಅವರು ಈಗಲೂ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂದರೆ ಅವರು ಇನ್ನೂ ಇಂಡಿಸಿಷನ್ನಲ್ಲೇ ಇದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಅವರೊಳಗೆ ಇದೆ. ಆದರೆ ತುಂಬ ಬೇಗ, ತುಂಬ ಸ್ಟ್ರಾಂಗ್ ಆಗಿ ಅವರು ನಿಮ್ಮ ಕಡೆಗೆ ಅಪ್ರೋಚ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಅದು ತುಂಬ ಪವರ್ಫುಲ್ ಆ್ಯಕ್ಷನ್ ಆಗಿರುತ್ತೆ. ಲೆಟ್ ಗೋ, ಗಿವ್ ಸ್ಪೇಸ್ ಎನರ್ಜಿ. ಈ ಆ್ಯಕ್ಷನ್ ಯಾವಾಗ ಬರುತ್ತೆ ಅನ್ನೋದನ್ನು ನೋಡೋದಾದರೆ, ನೀವು ಎಲ್ಲವನ್ನು ಡಿವೈನ್ ಮೇಲೆ ಸರೆಂಡರ್ ಮಾಡಿದಾಗ, ಲೆಟ್ ಗೋ ಮಾಡಿದಾಗ, ಅವರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಟಾಗ, ನೀವು ಅವರನ್ನು ಚೇಸ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಫೀಲಿಂಗ್ಸನ್ನು ಪದೇ ಪದೇ ತೋರಿಸ್ತಾ ಇದ್ದರೆ,
ನಿಮ್ಮಿಂದ ದೂರ ಇರೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ನೀವು ಫೀಲ್ ಮಾಡ್ತಾ ಇದ್ದರೆ, ಅದು ಅವರಿಗೆ ಗೊತ್ತಾಗುವ ಹಾಗೆ ಮಾಡ್ತಾ ಇದ್ದರೆ ಸ್ವಲ್ಪ ಸ್ಟಾಪ್ ಮಾಡಿ. ಈ ಟೈಮ್ನಲ್ಲಿ ಅವರಿಗೆ ಸ್ಪೇಸ್ ಕೊಡೋದು ಮುಖ್ಯ. ನಿಮ್ಮ ಎಲ್ಲ ಎಮೋಷನ್ಸನ್ನು ಈಗಲೇ ತೋರಿಸುವ ಅಗತ್ಯ ಇಲ್ಲ. ಅವರು ನಿಮ್ಮನ್ನು ಇನ್ನೂ ಹೆಚ್ಚು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಅವರೊಳಗೂ ಕೂಡ ಬರಲಿ. ಸೊ ಅವರಿಗೆ ನಿಮ್ಮ ಪ್ಲೇಸನ್ನು ಬೇರೆಯವ್ರಿಗೆ ರೀಪ್ಲೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಒಂದು ವೇಳೆ ಅವರು ನಿಮಗಿಂತ ಬೆಟರ್ ಪರ್ಸನ್ ಹುಡುಕೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗಿಲ್ಲ. ಅವರಿಗೆ ನಿಮಗಿಂತ ಬೆಟರ್ ಪರ್ಸನ್ ಸಿಕ್ಕಿಲ್ಲ. ಈಗ ಅವರು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೆ ನಿಮ್ಮ ಒಳ್ಳೆತನ ಅವರಿಗೆ ಕಾಣಿಸ್ತಾ ಇರಲಿಲ್ಲ. ಆದರೆ ನಿಮ್ಮಿಂದ ದೂರ ಆದಮೇಲೆ, ಬೇರೆ ಜನರ ಜೊತೆ ಕಂಪೇರ್ ಮಾಡಿದ ಮೇಲೆ ನೀವು ಎಷ್ಟು ಬೆಟರ್ ಪರ್ಸನ್, ನಿಮ್ಮ ಲವ್ ಎಷ್ಟು ಪ್ಯೂರ್, ಅವರು ಎಷ್ಟು ಲಕ್ಕಿ ಆಗಿದ್ರು ಅನ್ನೋದು ಅವರಿಗೆ ಈಗ ಗೊತ್ತಾಗ್ತಾ ಇದೆ. ಎಂಪ್ಟಿನೆಸ್, ಫೈನಲ್ ಡಿಸಿಷನ್ ಎನರ್ಜಿ. ಈಗ ಅವರು ತುಂಬ ಎಂಪ್ಟಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಆಗಿ ಅವರ ಲೈಫ್ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಾ ಇದೆ. ನೀವು ಬಿಟ್ಟಿರುವ ಆ ಜಾಗವನ್ನು ಬೇರೆ ಯಾರಿಂದಲೂ ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಅವರು ಒಂದು ಫೈನಲ್ ಡಿಸಿಷನ್ ತಗೊಳ್ಳುವ ಸ್ಟೇಜ್ಗೆ ಬಂದಿದ್ದಾರೆ. ಈ ಕನೆಕ್ಷನ್ಗಾಗಿ ಏನಾದರೂ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಜಾಸ್ತಿ ಇದೆ. ಇನ್ಸೆಕ್ಯೂರಿಟಿ, ಜಲಸಿ ಫೀಲಿಂಗ್ ಎನರ್ಜಿ. ಅವರಿಗೆ ಒಂದು ಫಿಯರ್ ಕೂಡ ಇದೆ. ನಾನು ಮಾತಾಡದೇ ಇದ್ದರೆ ಇವರು ನನ್ನನ್ನು ಮರೀತಾರೇನೋ, ಇವರು ಬೇರೆ ಯಾರಾದರೂ ಇವರ ಲೈಫ್ಗೆ ಹೋಗ್ಬಿಡ್ತಾರಾ, ಯಾರಾದರೂ ನನ್ನ ಜಾಗ ತಗೊಳ್ತಾರಾ ಅಂತ ಈ ಯೋಚನೆಯಿಂದ ಅವರು ತುಂಬ ಇನ್ಸೆಕ್ಯೂರಿಟಿ ಮತ್ತು ಜಲಸಿ ಫೀಲ್ ಮಾಡ್ತಾ ಇದ್ದಾರೆ. ಸೆಲ್ಫ್ ಲವ್, ಇನ್ನರ್ ಬ್ಯಾಲೆನ್ಸ್ ಎನರ್ಜಿ. ಈ ಟೈಮ್ನಲ್ಲಿ ನಿಮ್ಮ ಸೆಲ್ಫ್ ಲವ್ ಹೆಚ್ಚಾಗ್ತಾ ಇದೆ. ನಿಮ್ಮ ವ್ಯಾಲ್ಯೂವನ್ನು ನೀವು ಗುರುತಿಸ್ಕೊಳ್ಬೇಕು. ಮೊದಲು ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಲವ್ ಮಾಡ್ಕೊಳ್ಳಿ. ನೀವೇ ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದಕ್ಕೆ ಆಗದೇ ಇದ್ದರೆ ಬೇರೆಯವರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಬೇಡಿ. ಇನ್ನೊಂದು ಕಡೆ ನಿಮ್ಮ ಪಾರ್ಟ್ನರ್, ಅವರನ್ನು ಅವರು ಕಳ್ಕೊಳ್ಳುವ ರೀತಿ ಕಾಣ್ತಾ ಇದ್ದಾರೆ. ಅವರ ಮೇಲಿನ ಗಮನವನ್ನೇ ಅವ್ರು ಕೊಡ್ತಾ ಇಲ್ಲ. ಬಹುಶಃ ನೀವು ಈಗ ನಿಮ್ಮ ಲೈಫ್ನಲ್ಲಿ ಹೆಚ್ಚು ಫೋಕಸ್ ಮಾಡ್ತಾ ಇರಬಹುದು. ನಿಮ್ಮ ಪಾರ್ಟ್ನರ್ ಮಾತ್ರ ಅವರನ್ನು ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ಕನೆಕ್ಷನ್ಗೆ ಇನ್ನೂ ಬ್ಯಾಲೆನ್ಸ್ ಬೇಕಾಗಿದೆ. ಇನ್ನೂ ಕೆಲವು ವಿಷಯಗಳು ಇಂಬ್ಯಾಲೆನ್ಸ್ನಲ್ಲಿದೆ. ಆ ಬ್ಯಾಲೆನ್ಸ್ ಬರೋದು ಇನ್ನೂ ಬಾಕಿ ಇದೆ. ಹೆಲ್ತಿ ಬೌಂಡ್ರೀಸ್ ಎನರ್ಜಿ. ಮೊದಲು ಅವರು ನಿಮ್ಮ ಜೊತೆ ಅನ್ಹೆಲ್ತಿ ಬೌಂಡ್ರೀಸ್ ಇಟ್ಟಿದ್ರೆ, ಈಗ ಆ ಎಲ್ಲ ಬೌಂಡ್ರೀಸನ್ನು ಬ್ರೇಕ್ ಮಾಡಿ ನಿಮ್ಮ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಮೊದಲಿನ ಹಾಗೆ ಇರಬಾರ್ದು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬಂದಿದೆ. ಅವರಿಗೆ ಈಗ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಕರೇಜ್ ಬರ್ತಾ ಇದೆ. ಮೊದಲು ನೀನು ಇದನ್ನು ಮಾಡಬಾರ್ದು, ಅದನ್ನು ಹಾಕಬಾರ್ದು, ಇಷ್ಟು ಗಂಟೆ ನಂತರ ಕಾಲ್ ಮಾಡಬಾರ್ದು, ಹೀಗಿರಬೇಕು ಹಾಗಿರಬೇಕು ಅಂತ ಅನ್ಹೆಲ್ತಿ ರೂಲ್ಸ್ ಇಟ್ಟಿದ್ರೆ, ಈಗ ಅವರು ಬದಲಾಗ್ತಾ ಇದ್ದಾರೆ. ಅವರು ನಿಮಗೆ ಫ್ರೀಡಮ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ರಿಲೇಷನ್ಶಿಪ್ಗೆ ಮತ್ತೆ ಬಂದರೂ ಕೂಡ ನಿಮ್ಮನ್ನು ಫ್ರೀಯಾಗಿ ಇರೋದಕ್ಕೆ ಬಿಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಟ್ರಸ್ಟ್, ಹೆಲ್ತಿ ರಿಲೇಷನ್ಶಿಪ್ ಎನರ್ಜಿ. ಒಂದು ಹೆಲ್ತಿ ರಿಲೇಷನ್ಶಿಪ್ ಅಂದರೆ ಅಲ್ಲಿ ಫ್ರೀಡಮ್ ಇರುತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ಟ್ರಸ್ಟ್ ಇರುತ್ತೆ. ಅದೇ ರೀತಿಯ ರಿಲೇಷನ್ಶಿಪ್ ಈಗ ಅವರ ಮನಸ್ಸಿನಲ್ಲಿ ಬಿಲ್ಡ್ ಆಗ್ತಾ ಇದೆ. ಇನ್ನು ಮುಂದೆ ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ ಅಂತ ರಿಸ್ಟ್ರಿಕ್ಷನ್ಸ್ ಹಾಕೋದು ಅವರಿಗೆ ಬೇಡ ಅಂತ ಅನ್ನಿಸ್ತಾ ಇದೆ. ಬದಲಾಗಿ ಅವರ ಮಾತುಗಳ ಮೂಲಕ, ಅವರ ಬಿಹೇವಿಯರ್ ಮೂಲಕ ನಿಮಗೆ ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಆಸೆ ಅವರದು. ನಿಮ್ಮೊಳಗಿನ ಇನ್ಸೆಕ್ಯೂರಿಟಿ ಕಡಿಮೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಹೀಲಿಂಗ್ ಈಸ್ ನೆಸೆಸರಿ ಎನರ್ಜಿ. ಆದರೆ ನೀವು ಕೂಡ ನಿಮ್ಮ ಹೀಲಿಂಗ್ ಕಂಪ್ಲೀಟ್ ಮಾಡಿಕೊಳ್ಳೇಬೇಕು. ಯಾಕೆಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಹೀಲ್ ಆಗದೆ ಉಳಿದ ನೋವುಗಳು ಮುಂದಿನ ರಿಲೇಷನ್ಶಿಪ್ಗೂ ಕ್ಯಾರಿ ಆಗುತ್ತೆ. ಅಂದರೆ ಈಗ ಬ್ರೇಕಪ್ ಏನಾದರೂ ಆಗಿದ್ರೆ, ದೂರ ಆಗಿದ್ರೆ ಮತ್ತೆ ನ್ಯೂ ಬಿಗಿನಿಂಗ್ ಆಗುವ ರಿಲೇಷನ್ಶಿಪ್ಗೂ ಕೂಡ ಹಳೆಯ ನೋವು ಕ್ಯಾರಿ ಆಗಿಬಿಡುತ್ತೆ. ಅದೇ ಫಿಯರ್, ಅದೇ ಇನ್ಸೆಕ್ಯೂರಿಟಿ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಹಾಗಾಗಿ ಈಗಲೇ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ನಿಮ್ಮ ಪಾರ್ಟ್ನರ್ ಕೂಡ ಈಗ ಅದೇ ಪ್ರೊಸೆಸ್ನಲ್ಲಿದ್ದಾರೆ. ರಿಲೀಸಿಂಗ್ ನೆಗೆಟಿವಿಟಿ ಎನರ್ಜಿ. ನಿಮ್ಮಲ್ಲಿ ಅಥವಾ ಈ ವ್ಯಕ್ತಿಯಲ್ಲಿ ಮನಸ್ಸಿನ ಒಳಗಿನ ಬ್ಯಾಲೆನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಅಗತ್ಯ. ಆದರೆ ಒಂದು ಒಳ್ಳೆಯ ವಿಷಯ ಏನಂದರೆ, ಈ ಕನೆಕ್ಷನ್ನಲ್ಲಿ ಇರುವ ನೆಗೆಟಿವ್ ಎನರ್ಜಿ ನಿಧಾನವಾಗಿ ರಿಲೀಸ್ ಆಗ್ತಾ ಇದೆ. ಬಹಳ ಬೇಗ ಈ ನೆಗೆಟಿವಿಟಿ ಎಲ್ಲವೂ ರಿಲೀಸ್ ಆಗುತ್ತೆ. ಹೈಯರ್ ಪವರ್ ಎನರ್ಜಿ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮನ್ನು ಅಪ್ರೋಚ್ ಮಾಡುವ ಕರೇಜ್ ಹೆಚ್ಚಾಗ್ತಾ ಇದೆ. ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಸ್ಟ್ರೆಂತ್ ಬೆಳೀತಾ ಇದೆ. ಇನ್ನೊಂದು ಕಡೆ ನೀವು ನಿಮ್ಮ ಹೈಯರ್ ಪವರ್ ಕಡೆ ಹೋಗ್ತಾ ಇದ್ದೀರಾ. ನೀವಿನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಕೂಡ ಹೆಚ್ಚಾಗ್ತಾ ಇದೆ. ಈ ಕನೆಕ್ಷನ್ ಇನ್ನೂ ಒಂದು ರಹಸ್ಯ ಹಾಗೆ ಇದೆ. ಮುಂದೆ ಏನಾಗುತ್ತೆ ಅಂತ ಈಗಲೇ ಯಾರೂ ಹೇಳೋದಕ್ಕೆ ಆಗೋದಿಲ್ಲ. ಬಹುಶಃ ಯೂನಿವರ್ಸ್ ಕೂಡ ಇದನ್ನು ಮಿಸ್ಟ್ರಿ ಹಾಗೆ ಇಡೋದಕ್ಕೆ ಬಯಸ್ತಾ ಇದೆ. ಹಾಗಾಗಿ ಲೈಫನ್ನು ಸ್ವಲ್ಪ ಲೈಟಾಗಿ ತಗೊಳ್ಳಿ. ಪ್ರತಿ ವಿಷಯವನ್ನು ತುಂಬ ಹೆವಿಯಾಗಿ ಯೋಚನೆ ಮಾಡಬೇಡಿ. ಸಮಯ ಬಂದಾಗ ಬೇಕಾದ ಎಲ್ಲ ಆನ್ಸರ್ಸ್ ನಿಮ್ಮ ಮುಂದೆ ತಾನೇ ಬರುತ್ತೆ.
ಸೊ ಇದು ಇವತ್ತಿನ ಈ ವ್ಯಕ್ತಿಯ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.